ಪ್ರಭು ಚೌಹಾಣ್, ಡಾಕ್ಟರ್ ಸೈದಿನ್ ಬೆಲ್ದಾಳೆ ಕಾಂಗ್ರೆಸ್ಗೆ ಬೆಂಬಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ಒಂದಿಷ್ಟು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆ ಅಂತ ಇವತ್ತಿನಿಂದ ನಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಇದು ಸುಮಾರು ವರ್ಷಗಳಿಂದ ನಾವು ನೋಡ್ತಾನೆ ಇದ್ದೀವಿ. ಇದು ಒಂಥರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಿಜೆಪಿಯಲ್ಲಿ ಇದೆ, JDS ಅಲ್ಲೂ ಇದೆ, ಕಾಂಗ್ರೆಸ್ನಲ್ಲೂ ಇದೆ. ಹಾಗಾಗಿ ಈ ರೀತಿಯಾಗಿ ಗೊಂದಲದ ಗೂಡಾಗ್ತಾ ಇದೆ. ಬೀದರ್ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರ ಒಡೆದ ಮನೆಯಾಗಿ ಹೋಗ್ಬಿಟ್ಟಿದೆ. ತಮಗೆಲ್ಲ ಈ ವಿಷಯ ಗೊತ್ತೇ ಇದೆ. ಸುಮಾರು ದಿನಗಳಿಂದ ಒಂದಿಷ್ಟು ಗುಸು ಮಾತು ಕೇಳಿ ಬರ್ತಾ ಇತ್ತು. ರಾಜಶೇಖರ್ ಪಾಟೀಲ್, ಅರವಿಂದ್ ಕುಮಾರ್ ಅರಳಿಯವರು ಯಾವುದೋ ಒಂದು ಸ್ಥಾನಮಾನಕ್ಕಾಗಿ ಇದೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ಕೆಲ ಕಾಂಗ್ರೆಸ್ ಮುಖಂಡರೇ ಗುಸು ಮಾತಾಡ್ಕೊಳ್ತಾ ಇದ್ರು. ಅದು ಎಷ್ಟರ ಮಟ್ಟಿಗೆ ಸತ್ಯವೋ ಅಥವಾ ಸುಳ್ಳು ಅನ್ನೋದನ್ನ ನೀವೆಲ್ಲ ಊಹಿಸ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ನಿಮಗೆ ಅವ್ರು ಹೇಳಿರೋಂಥ ಹೇಳಿಕೆಗಳನ್ನು ಮಾತ್ರ ನಿಮ್ಮಂದೆ ನಾವು ತಂದು ಕೊಡ್ತೀವಿ. ಯಾಕಂದ್ರೆ ರಾಜಶೇಖರ್ ಪಾಟೀಲ್ ಅವ್ರಿಗೆ ಈ ರೀತಿಯಾಗಿ ಜ್ಞಾನೋದಯ ಇವಾಗ ಆಯ್ತಾ ಅಂತಕ್ಕಂಥ ಪ್ರಶ್ನೆ ನಾವಿಲ್ಲಿ ಕೇಳಲೇಬೇಕಂತ ಪರಿಸ್ಥಿತಿ ಎದುರಾಗಿದೆ. ವಿಧಾನಸಭಾ ಚುನಾವಣೆ ನಡೆದ ಸಂದರ್ಭದಲ್ಲಿ ರಾಜಶೇಖರ್ ಪಾಟೀಲ್ ಯಾಕೆ ಸೋತ್ರು, ಬೀದರ್ ದಕ್ಷಿಣದಿಂದ ಅಶೋಕ್ ಖೇಣಿ ಯಾಕೆ ಸೋತ್ರು, ಔರಾ ಕ್ಷೇತ್ರದಿಂದ ಭೀಮಸೇನರಾವ್ ಸಿಂಧೆ ಅವರು ಯಾಕೆ ಸೋತ್ರು, ಮತ್ತು ಬಸವ ಕಲ್ಯಾಣದಲ್ಲಿ ಅಜಯ್ ಸಿಂಗ್ ಅವರ ಸಹೋದರ ವಿಜಯ್ ಸಿಂಗ್ ಅವರು ಯಾಕೆ ಸೋತ್ರು, ಅದಲ್ಲದೆ ಹುಮ್ನಾಬಾದ್ನಲ್ಲಿ ರಾಜಶೇಖರ್ ಪಾಟೀಲ್ ಯಾಕೆ ಸೋತ್ರು ಎಂಬುದನ್ನ ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಆದರೆ ಅವರೆಲ್ಲ ಮುಚ್ಚಿಟ್ಕೊಂಡಿದ್ರು. ಈಗ ಒಂದೊಂದಾಗಿ ಹೊರ ಹೊಮ್ತಾ ಇದೆ. ಈ ಪಾಲಿಟಿಕ್ಸ್ ಇವತ್ತಿನ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಲ್ಲ ರಾಜಶೇಖರ್ ಪಾಟೀಲ್ ಅವರೇ. ಇದು ವಿಧಾನಸಭಾ ಚುನಾವಣೆಗಿಂತ ಮುಂಚೆನೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನ ನಮ್ಮ ಜಿಲ್ಲೆಯಲ್ಲಿ ಪ್ರಾರಂಭವಾಗಿತ್ತು. ತಮಗೂ ಗೊತ್ತಿರಲಿಲ್ಲ ಅನಿಸುತ್ತೆ, ಅಥವಾ ಗೊತ್ತಿತ್ತು ಗೊತ್ತಿಲ್ಲ. ಆದರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ನೀವು ಅವತ್ತು ತಲೆ ಕೆಡಿಸ್ಕೊಂಡೇ ಇರಲಿಲ್ಲ. ನೀವು ಸೋತು ಸುಣ್ಣವಾಗಿದ್ದಾಗ ನಿಮಗೆ ನೆನಪಿಗೆ ಬರ್ತಾ ಇರೋದು ಇದಕ್ಕೆಲ್ಲ ಪ್ರಮುಖ ಕಾರಣವೇ ಈಶ್ವರ್ ಖಂಡ್ರೆನಾ ಅಂತಕ್ಕಂಥ ಪ್ರಶ್ನೆ ನೀವೇ ಖುದ್ದಾಗಿ ತಿಳ್ಕೊಂಡಿದ್ದೀರಿ ಅಂತ ನಾವು ಭಾವಿಸ್ತಾ ಇದ್ದೀವಿ. ಯಾಕಂದ್ರೆ ಆ ಒಂದು ಕಾಲದಲ್ಲಿ ನೀವೆಲ್ಲ ಹೇಳ್ಕೊಂಡಿರೋ ಹಾಗೆ 4 ಕಾಂಗ್ರೆಸ್ ಶಾಸಕರಿದ್ರು, 2 ಬಿಜೆಪಿ ಶಾಸಕರಿದ್ರು ಅಂತ ಅವತ್ತು ತಾವು ಹೇಳಿದ್ರಿ. ಇವತ್ತಿನ ಚುನಾವಣೆಯ ಸಂದರ್ಭ ಎದುರಿಸಿದಾಗ 4 ಜನ ಬಿಜೆಪಿಯವರು ಬಂದಿದ್ದಾರೆ, 2 ಜನ ಮಾತ್ರ ನಮ್ಮ ಕಾಂಗ್ರೆಸ್ನವರು ಗೆದ್ದಿದ್ದಾರೆ ಅಂತಕ್ಕಂಥ ಮಾತು ಕೂಡ ನೀವೇ ಹೇಳ್ತಾ ಇದ್ದೀರಿ. ಅಂದ್ರೆ ಇದು ಒಂಥರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಕೇವಲ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಂದಿದ್ದಲ್ಲ, ಅಥವಾ ಲೋಕಸಭಾ ಚುನಾವಣೆಯಲ್ಲಿ ಬಂದಿದ್ದೂ ಅಲ್ಲ. ಆದರೆ ಇದೊಂಥರ ಪ್ರೀ ಪ್ಲಾನ್ ಮಾಡಿಕೊಂಡು ಯಾರೆಲ್ಲ ಹೆಂಗೆ ಗೋಲ್ಗಳನ್ನ ಹೊಡಿಬೇಕು, ಯಾವ ಗೋಲಿಗೆ ಯಾವುದು ಹೊಡೆದ್ರೆ ಮಾತ್ರ ಸಕ್ಸಸ್ ಆಗುತ್ತವೆ ಅಂತಕ್ಕಂಥ ಮಾತನ್ನ ಈಶ್ವರ್ ಖಂಡ್ರೆ ಅವರು ಬಹಳಷ್ಟು ಚಾಣಕ್ಷತೆಯಿಂದ ಕೆಲಸ ಆಡಿದ್ದಾರೆ. ತಮಗೆಲ್ಲ ಗೊತ್ತಾಗ್ಲಿಲ್ಲ ಅಂತ ಅನ್ಸುತ್ತೆ, ಆದರೆ ಸಾರ್ವಜನಿಕರಿಗೂ ಎಲ್ಲ ಅವಾಗಲೇ ಗೊತ್ತಾಗಿತ್ತು. ಈಶ್ವರ್ ಖಂಡ್ರೆ ಅವರು ಮಾಡಿರ್ತಕ್ಕಂಥ ಆಟವೇ ಇದೊಂದು ದೊಡ್ಡ ಚೆಸ್ ಆಟ ಅಂತ. ಈ ಚೆಸ್ ಆಟದಲ್ಲಿ ಬಹಳಷ್ಟು ರೀತಿಗಳಿಂದ ನಮ್ಮ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಬಹಳಷ್ಟು ಚಾಣಕ್ಯರಿದ್ದಾರೆ. ಇವತ್ತು ನೀವು ಹೇಳ್ಕೊಳ್ತಾ ಇಲ್ಲ, ಆದರೆ ಸಾರ್ವಜನಿಕರಿಗೆ ಎಲ್ಲ ಗೊತ್ತಾಗ್ಬಿಟ್ಟಿದೆ ಆಗ್ಲೇ. ಯಾಕೆ ರಾಜಶೇಖರ್ ಪಾಟೀಲ್ ಸೋತ್ರು, ಯಾವ ಕಾರಣಕ್ಕಾಗಿ ಸೋತ್ರು ಅನ್ನೋದು ಕೂಡ ಗೊತ್ತಿದೆ. ದಕ್ಷಿಣ ಕ್ಷೇತ್ರದಲ್ಲಿ ಇಲ್ಲಿ ಅಶೋಕ್ ಖೇಣಿ ಅವರು ಯಾಕೆ ಸೋತ್ರು ಅನ್ನೋದು ಕೂಡ ಗೊತ್ತಿದೆ. ಇಲ್ಲಿ ಭೀಮಸೇನರಾವ್ ಸಿಂಧೆ ಅವರು ಯಾಕೆ ಸೋತ್ರು ಅಂತ ಕೂಡ ಗೊತ್ತಿದೆ. ಅದಾದ ನಂತರದಲ್ಲಿ ವಿಜಯ್ ಸಿಂಗ್ ಯಾಕೆ ಸೋತ್ರು ಅನ್ನೋದು ಕೂಡ ಎಲ್ಲರಿಗೂ ಪಿನ್ ಟು ಪಿನ್ ಗೊತ್ತಿದೆ. ಆದರೆ ಯಾರು ಕೂಡ ಇವತ್ತ ಈಶ್ವರ್ ಖಂಡ್ರೆ ಮುಂದೆ ತುಟುಕ್ ಪಿಟುಕ್ ಅಂತ ಬಾಯಿ ಬಿಸ್ತಾ ಇಲ್ಲ. ಈ ಎಲ್ಲ ವಿಚಾರಗಳನ್ನು ಮಾಡಿಕೊಂಡಾಗ ನಾವು ಆಲೋಚನೆ ಮಾಡಿಕೊಳ್ಬೇಕು, ರಾಜಶೇಖರ್ ಪಾಟೀಲ್ ಅವರೇ ನಿಮ್ಮನ್ನ ವಿಧಾನಸಭೆಗೆ ಪ್ರವೇಶ ಮಾಡಿಕೊಡಬಾರದು ಎಂಬ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಈ ರೀತಿ ಒಂದು ಗೇಮ್ ಪ್ಲಾನ್ ಆಗಿದೆನಾ, ಲಿಂಗಾಯತರಲ್ಲಿ ಈ ತರ ಒಂದಿಷ್ಟು ಜಗಳ ಹೊರ ಬರ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆ ಈಗ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ನಿಜಕ್ಕೂ ಹೇಳ್ಬೇಕಾದ್ರೆ ಒಂದಿಷ್ಟು ಬುದ್ಧಿವಂತ ಚಾಣಕ್ಯ ಎಂತ ನಾವು ಕರಿತೀವಿ ರಾಜಕೀಯ ಚಾಣಕ್ಯ ಅಂತ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಈಶ್ವರ್ ಖಂಡ್ರೆ ಅಂತ ರಾಜಕೀಯ ಇನ್ಯಾರು ಮಾಡಲ್ಲ ಅನ್ನೋದನ್ನ ಊಹಿಸಕ್ಕೂ ಆಗೋದಿಲ್ಲ, ನಿಲ್ಲಕ್ಕೂ ಆಗೋದಿಲ್ಲ.
ಅವರ ಮಟ್ಟಕ್ಕೆ ಕೂಡ ನಾವು ಬೆಳೆಯಕ್ಕೂ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ರಾಜಕೀಯದ ಗಂಧ ಗಾಳಿ ಅದರ ನೀರನ್ನು ಕುಡಿದು ಬಿಟ್ಟಿದ್ದಾರೆ ಈಶ್ವರ್ ಖಂಡ್ರೆ ಅವರು. ಒಂದು ವೇಳೆ ರಾಜಶೇಖರ್ ಪಾಟೀಲ್ ಏನಾದರೂ ತಪ್ಪಿ ಶಾಸಕರಾಗ್ತಾ ಇದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ರಾಜಶೇಖರ್ ಪಾಟೀಲ್ ಅವರೇ ಆಯ್ಕೆಯಾಗ್ತಿದ್ರು ಅಂತಕ್ಕಂಥ ಮಾತು ಕೂಡ ಇಡೀ ಜಿಲ್ಲೆಯ ಜನತೆಗೆ ಗೊತ್ತಿದೆ. ಆದರೆ ಇವತ್ತು ಹೇಗಾದ್ರೂ ಮಾಡಿ ರಾಜಶೇಖರ್ ಪಾಟೀಲ್ ಅವ್ರನ್ನ ಸೋಲಿಸಬೇಕೆಂಬ ನಿಟ್ಟಿನಲ್ಲಿ ಈ ರೀತಿ ಪ್ಲಾನ್ ನಡೀತಾ ಅಂತಕ್ಕಂಥದನ್ನ ಒಂದಿಷ್ಟು ಜನರ ತಲೆಯಲ್ಲೇ ಹುಳು ಬಿಟ್ಕೊಂಡಿದ್ದಾರೆ. ಇಲ್ಲ ಅಂದ್ರೆ ನಮ್ಮ ರಾಜಶೇಖರ್ ಪಾಟೀಲ್ ಅವರೇ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗ್ತಾ ಇದ್ದರು ಅಂತಕ್ಕಂಥ ಮಾತು ಕೂಡ ಅನೇಕ ಜನ ನಿಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರು ನಿನ್ನೆ ನಡೆದಂತ ಮೀಟಿಂಗ್ ನಲ್ಲಿ ಒಂದಿಷ್ಟು ಗುಸುಗುಸು ಮಾತಾಡ್ಕೊಂಡಿದ್ದಾರೆ. ಅಂದ್ರೆ ಹೇಗೆಲ್ಲ ಮಾಡಿದ್ದಾರೆ ಒಂದಿಷ್ಟು ಪ್ಲಾನ್ ಅನ್ನ ವಿಚಾರ ಮಾಡಿಕೊಂಡ್ರೆ ನಿಮಗೆ ಒಂದಿಷ್ಟು ಅರ್ಥ ಆಗ್ತಾ ಇದೆ. ಅದಾದ ನಂತರದಲ್ಲಿ ಬಂದಿದ್ದೆ ಮಾತ್ರ ನಿಮಗೆ ಲೋಕಸಭಾ ಚುನಾವಣೆ ಆಗೋ ತನಕ ನಿಮಗೆ ಗೊತ್ತೇ ಆಗಲಿಲ್ಲ ನಾವು ಯಾಕೆ ಸೋತಿದೀವಿ, ಯಾವ ಕಾರಣಕ್ಕೆ ಸೋತಿದೀವಿ ಎಂಬುದನ್ನ ನಿಮ್ಗೆ ಯಾರಿಗೂ ತಿಳಿದಿಲ್ಲ ಅಂತಕ್ಕಂಥ ಮಾತನ್ನ ನಿನ್ನೆ ಸೇರಿದಂತಹ ಸಭೆಯಲ್ಲಿ ಅನೇಕ ಜನ ಮಾತಾಡ್ತಾ ಇದ್ರು, ಕಾಂಗ್ರೆಸ್ನ ನೊಂದ ಕಾರ್ಯಕರ್ತರು. ಇವತ್ತು ನಿಜವಾಗ್ಲೂ ಹೇಳ್ತಾ ಇದೀವಿ, ನಮ್ಮ ಜಿಲ್ಲೆಯಲ್ಲಿ ಕನಿಷ್ಠ ಪಕ್ಷ ಇಲ್ಲಂದ್ರೂ 5 ಸೀಟ್ಗಳನ್ನ ನಾವು ಗೆಲ್ತಾ ಇದ್ದೀವಿ. ಆದರೆ ಇವತ್ತು ನಮ್ಮಿಂದ ನಾವೇ ಕಳ್ಕೊಂಡಿದ್ದೀವಿ, ನಮಗೆ ಬಹಳಷ್ಟು ತೊಂದರೆ ಆಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಅಸಮಾಧಾನದ ಏನ್ ಸಭೆ ಕರೆದಿರೋ ಆ ಸಭೆಯಲ್ಲಿ ಬಂದಂತ ಭಾಲ್ಕಿ, ಹುಮ್ನಾಬಾದ್, ಔರಾದ್, ಬಸವ ಕಲ್ಯಾಣ ಜನ ಒಂದಿಷ್ಟು ಗುಸುಗುಸು ಮಾತಾಡ್ತಿರೋದು ಕೂಡ ಬೆಳಕಿಗೆ ಬಂದಿದೆ. ಇಲ್ಲಿ ನಾವು ಯಾರಿಗೊಂದಿಷ್ಟು ತೇಜವಧೆ ಮಾಡಲಿಕ್ಕೆ, ಇನ್ಯಾರಿಗೊಂದಿಷ್ಟು ಮೇಲೆತ್ತಲಿಕ್ಕೆ ನಾವು ಕೆಲಸ ಮಾಡ್ತಾ ಇಲ್ಲ. ಆದರೆ ನಿಜವಾಗ್ಲೂ ಹೇಳ್ತಾ ಇದೀವಲ್ಲ, ಇಲ್ಲಿ ಒಂದಿಷ್ಟು ಅಸಮಾಧಾನ ಇದೆ, ಇದು ಎಲ್ಲರಿಗೂ ಕೂಡ ಗೊತ್ತಿದೆ. ನಿಮ್ಗೆ ಇವಾಗ ಗೊತ್ತಾಗಿದೆಯೋ ಆಲ್ಮೋಸ್ಟ್ ಮಟ್ಟಿಗೆ ಸುಮಾರು ಜನ ಎಲ್ಲ ಮಾತಾಡ್ಕೊಂಡಿದ್ರು. ರಾಜಶೇಖರ್ ಪಾಟೀಲ್ ಯಾಕೆ ಸೋತ್ರು, ಅಲ್ಲಿ ಕೇಣಿ ಯಾಕೆ ಸೋತ್ರು, ಇಲ್ಲಿ ಭೀಮಸೇನ್ ಸಿಂಧೆ ಯಾಕೆ ಸೋತ್ರು, ಅಲ್ಲಿ ಏನೇನು ಸಮಸ್ಯೆ ಆಯಿತು ಅನ್ನೋದನ್ನ ಪಿನ್ ಟು ಪಿನ್ ಮಾಹಿತಿ ನಿಮ್ಗೆಲ್ಲರಿಗಿದೆ. ಅದು ಕೂಡ ನೀವು ನಿಜವಾದ ಮಾತುಗಳು ಇವತ್ತು ಯಾರು ಆಡ್ತಾ ಇಲ್ಲ, ಅದು ಮುಚ್ಕೊಳ್ತಾ ಇದ್ದೀರಿ. ಈ ವಿಷಯವನ್ನ ನೀವೇ ಖುದ್ದಾಗಿ ಹೇಳ್ತಾ ಇದ್ದೀರಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಮುಂದೆ ಈಶ್ವರ್ ಖಂಡ್ರೆ ಅವರು ಹೇಳಿದ ಮಾತು ಹೀಗೆ ಹೇಳಿದ್ದಾರೆ ಅಂತಕ್ಕಂಥ ಮಾತನ್ನ ನೀವು ಹೇಳ್ತಾ ಇದ್ರಲ್ಲ. ಬನ್ನಿ ಬಂದ್ರೆ ನಿಮಗೆ ರಾಜಶೇಖರ್ ಪಾಟೀಲ್ ಅವರು ಏನ್ ಹೇಳಿದ್ದಾರೆ ಎಂಬುದ ನಿಮಗೆ ನಾವು ಇಂದಿಷ್ಟು ತೋರಿಸ್ತೀವಿ, ನೋಡ್ಕೊಂಡು ಬರೋಣ. ನಾನು ಸ್ವತಃ ಈಶ್ವರ್ ಖಂಡ್ರೆ ನಾನು ಜೊತೆಲೇ ಇದ್ದೀವಿ. DK ಶಿವಕುಮಾರ್ ಸಾಹೇಬ್ರ ಹತ್ರ ಹೋಗಿದ್ದೆವು, ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋಗಿದ್ದೆವು, ಎಲ್ಲ ಹತ್ರ ನಿಜ ಹೇಳಿದ್ ನಿಜ. ನಮಗೆ ಅವರಾದ ಪ್ರಭು ಚವ್ಹಾಣ್, ಬೀದರ್ ಸೌದ ಇವರು ನಮಗೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸಹಾಯ ಮಾಡಿದಾರ ಅಂತ ಹೇಳಿದ್ದು 100% 1000% ಸತ್ಯ ಮಾತು. ಅದರಲ್ಲೇ ಎರಡನೇ ಅಲ್ಲಿ ನಮ್ಮ ಕಾರ್ಯಕರ್ತರು ಏನು ಮಾಡಿದ್ರು ಅಂತ ಇದು ಒಂದು ಯಜ್ಞ ಆದಂಥ ಪ್ರಶ್ನೆ. ಇವತ್ತು ಕಾರ್ಯಕರ್ತರು ಪಾಪ ಅಲ್ಲಿ ಮಾಡಿದ್ದಾರೆ. ಇವತ್ತು ಎಲ್ಲ ಕಡೆ ಲೀಡ್ ಆಯ್ತು ಸರ್, ಇವತ್ತೆಲ್ಲ ಮಾಡಬೇಕಾಯ್ತು. 2019 ನಮ್ಮ ಸ್ನೇಹಿತರಂತ ಈಶ್ವರ್ ಖಂಡ್ರೆ ಅವರಿಗೆ ಚುನಾವಣೆ ನಿಂತಿರು. ಏನಾಯ್ತು, ನಾವು ಹುಮ್ನಾಬಾದ್ದಾಗೆ 2018 ನಾನು 30,000 28,000 ಗೆಲ್ತೀನಿ, ಅಲ್ಲಿ 30,000 ಲೀಡ್ ಹೋಗ್ತದೆ BJP. ಸ್ವಲ್ಪ ನೀವು ಕ್ಯಾಲ್ಕುಲೇಷನ್ ಮಾಡಿ. ಸ್ವತಃ ಈಶ್ವರ್ ಖಂಡ್ರೆ ಅವ್ರ ಕ್ಯಾಂಡಿಡೇಟ್ ಇದ್ದಾಗ 25,000 ಲೀಡು ಭಾರತೀಯ ಜನತಾ ಪಕ್ಷ ಇದೇ ಬಾಲ್ಕಿಲಿಂದ ಹೋಗಿದ್ದೇನೆಲ್ಲ ಸ್ಟೆಟಿಸ್ಟಿಕ್ಸ್ ತೆಗೆದು ನೋಡಿರ್ಬೇಕಾದ್ರೆ. ಬಂಧುಗಳೇ, ಈ ವಿಷಯ ಬಹಳಷ್ಟು ರೀತಿಗಳಿಂದ ಚರ್ಚೆಗೆ ಗ್ರಾಸವಾಗ್ತಾ ಇರೋದು ಇತ್ತಿತ್ತಲಾಗಿ. ಆದರೆ ಇವಾಗ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಏನಾಗೋದಿಲ್ಲ ಅಂತಂದ್ರೆ ಇಲ್ಲಿ ಅನೇಕ ಜನ ಅಸಮಾಧಾನ ಇದ್ರು. ಇಲ್ಲಿ ಭೀಮಸೇನ್ ಸಿಂಧೆ ಅವರು ಬರಬೇಕಾಗಿತ್ತು, ಅವರು ಬರಲಿಲ್ಲ. ಇಲ್ಲಿ ನಮ್ಮ ಖೇಣಿಯವರು ಬರಬೇಕಿತ್ತು, ಅವರು ಬರ್ಲಿಕ್ಕಾಗಿಲ್ಲ. ವಿಜಯ್ ಸಿಂಗ್ ಬರಬೇಕಿತ್ತು, ಅವರು ಬರ್ಲಿಕ್ಕಾಗಿಲ್ಲ. ಯಾಕೆ ಬರ್ಲಿಕ್ಕಾಗಿಲ್ಲ ಅಂದ್ರೆ ಅವ್ರದ ಎಲ್ಲ ಮುಂದಿನ ಕೆಲಸಗಳಿದಾವೆ. ಅವರ ತಮ್ಮದೇ ಅಂತ ರೀತಿಯಲ್ಲಿ ಒಂದಿಷ್ಟನ್ನ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲ ಬರ್ಲಿಕ್ಕೆ ಆಗ್ಲಿಲ್ಲ ಅಂತಕ್ಕಂಥ ಮಾತನ್ನ ನಮ್ಮ ರಾಜಶೇಖರ್ ಪಾಟೀಲ್ ಅವರು ಹೇಳಿದ್ದಾರೆ. ಈಗ ನಮ್ಮ ವಿಧಾನಸಭಾ ಸದಸ್ಯರು, ಮಾಜಿ ಸದಸ್ಯರಾಗಿರ್ತಕ್ಕಂಥ ಅರವಿಂದ್ ಕುಮಾರ್ ಅರಳಿ ಅವರು ಕೂಡ ಒಂದಿಷ್ಟು ಮಾತಾಡ್ತಾರೆ. ಬನ್ನಿ ಅವ್ರೇನ್ ಹೇಳಿದಂತ ಅದನ್ನು ಕೂಡ ನಿಮ್ಗೆ ನಾವು ತೋರಿಸ್ತೀವಿ ನಮ್ಮ ನರೇಂದ್ರ ಎಕ್ಸ್ಪ್ರೆಸ್ ಸುದ್ದಿವಾಹಿನಿ. ಯಾವಾಗ ಉಸ್ತುವಾರಿ ಸಚಿವರು APCC ಕಾರ್ಯಾಧ್ಯಕ್ಷರಿದ್ರು ಅವಾಗ 4 ಜನ ಶಾಸಕರು ಜಿಲ್ಲೆಯಲ್ಲಿ, 6ರಲ್ಲಿ 4. ಆದ್ಮೇಲೆ ಈ ಎಲೆಕ್ಷನ್ 23 ಇದ್ದಾಗ ಅವ್ರು ಅವಾಗಿದ್ದಾಗ 2 ಬಂದು ಅಲ್ಲ. ಈಗ ಅವ್ರು 4 ಇದ್ದು, ಈಗ ನಾ 2ಕ್ಕೆ ಬಂದ್ವಿ. ಮತ್ತೆ ಮುಂದೆ ಇದೇ ರೀತಿ ಇದ್ರೆ ನಾವು ಎಲ್ಲ ನಿಮ್ಗೆ ಹೆಂಗ್ ಸಪೋರ್ಟ್ ಮಾಡ್ಬೇಕು, ಹೆಂಗ್ ಪಾರ್ಟಿ ಬೆಳೆಸ್ಬೇಕು, ಮತ್ತೆ ಮುಂದೆ ಯಾವ ಗತಿ ಹೋಗ್ತೀರಿ ನೀವು ಅಂತ ನಾವು ಗೋಳಾಗ್ಯದ. ಅದು ಸತ್ಯನೇ ಅನಿಸ್ತಾ ಇದೆ. ಯಾವಾಗ MLA ಎಲೆಕ್ಷನ್ ಬರ್ತದ 4 ಕ್ಷೇತ್ರ ಸೋಲ್ತಾವ, MP ಎಲೆಕ್ಷನ್ ಬರ್ತಾವ ಅವಾಗ 4 ಕ್ಷೇತ್ರದಲ್ಲಿ ಲೀಡ್ ಬರ್ತದೆ. ಅದಂಗೆ ಅವರು ಖುದ್ದು ಇನ್ಚಾರ್ಜ್ ಮಿನಿಸ್ಟರ್ ಹೇಳ್ತಾರ ನಮ್ಗೆ BJP ಅವ್ರು ಸಪೋರ್ಟ್ ಮಾಡ್ಯಾರ.
ಅಂದ್ರೆ ನೀವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ನೀವು ಅವಮಾನ ಮಾಡ್ತೀರಾ? ಹಗಲು ರಾತ್ರಿ ದುಡಿದು ಪಕ್ಷ ಗೆಲ್ಸಕ್ಕಾಗಿ ಉಪವಾಸ ವನಾಸ ಎಲ್ಲ ಮನಿ ಬಿಟ್ಟು ತಿರುಗಿದ್ರು ಮಾಡಿದ್ರು ಗೆದ್ದ ಮ್ಯಾಗ ನೀವು ಅವ್ರಿಗೆ ನೀವು ಮಾಡಿಲ್ಲ, ಬಿಜೆಪಿ ಹೆಲ್ಪ್ ಮಾಡಿ ಗೆದ್ದಾರಂತ. ಒಂದ್ ಕಡೆ ತಮಗೆಲ್ಲ ಗೊತ್ತಿರೋ ಹಾಗೆ ರಾಜಶೇಖರ್ ಪಾಟೀಲ್ ಅವರು ಒಂದ್ ಕಡೆ ಹೇಳ್ತಾರೆ, ಅದನ್ನು ಕೂಡ ಕೇಳಿದಿರಿ. ಮತ್ತ ಮಾಜಿ ವಿಧಾನಸಭಾ ಸದಸ್ಯರಾಗಿರ್ತಕ್ಕಂಥ ಅರವಿಂದ್ ಕುಮಾರ್ ಹಳ್ಳಿ ಅವರು ಹೇಳ್ತಾರೆ, ಇದು ಕೂಡ ನೀವು ಕೇಳ್ಕೊಂಡ್ರಿ. ಇವೆರಡರ ಮಧ್ಯೆ ನೀವು ತಾಳೆ ಹಾಕಿ ನೋಡಿದಾಗ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ, ಯಾರು ಗೆಲ್ಲಬೇಕಿತ್ತು, ಯಾರು ಗೆದ್ರು, ಯಾವ ಕಾರಣಕ್ಕಾಗಿ ಗೆದ್ರು ಅಂತ ಇವತ್ತು ಅವರು ಅನಾಲಿಸಿಸ್ ಮಾಡಿದ್ದಾರೆ. ನನಗೆ ಎಷ್ಟು ಪ್ರಾಮಾಣಿಕವಾಗಿ ಬಂತು, ಎಷ್ಟು ನಾನು ಸೋತೆ, ಯಾವ ಕಾರಣಕ್ಕಾಗಿ ಸೋತೆ ಅಂತಕ್ಕಂಥದನ್ನ ಇವತ್ತೆಲ್ಲರೂ ಕೂಡ ಅರಿವಾಗಿದೆ. ಆದರೆ ಏನು ಮಾಡ್ಲಿಕ್ಕಾಗೋದಿಲ್ಲ. ಇನ್ನೂ 2-3 ವರ್ಷಗಳ ಕಾಲ ಏನು ಮಾಡ್ಲಿಕ್ಕಾಗೋದಿಲ್ಲ. ಪಕ್ಷ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಹೈಕಮಾಂಡ್ ಕೂಡ ಆ ಕೆಲಸ ಮಾಡಲ್ಲ. ಯಾಕೆ ಮಾಡಲ್ಲ ಅಂದ್ರೆ ಈಗ ಮುಂದೆ ಬರ್ತಕ್ಕಂಥವು TP ಮತ್ತು ZP ಚುನಾವಣೆ. ಈ TP ಮತ್ತು ZP ಚುನಾವಣೆಯಲ್ಲಿ ಅದೇ ರಾಜಶೇಖರ್ ಪಾಟೀಲ್ ಮತ್ತು ಇದೇ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ, ರಹೀಂ ಖಾನ್ ಅವರು ಕೂತ್ಕೊಂಡೆ ಎಲ್ಲ ಟಿಕೆಟ್ಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗುತ್ತದೆ. ಡಿಸ್ಟ್ರಿಬ್ಯೂಷನ್ ಮಾಡಿದ ನಂತರದಲ್ಲಿ ಅದೊಂದು ಪಿಕ್ಚರ್ ಆಗುತ್ತೆ. ಈ ರೀತಿಯಾಗಿ ಯಾರ್ಯಾರನ್ನು ಎಲ್ಲಿ ನಿಲ್ಲಿಸಬೇಕು, ಯಾವ ಆಯಕಟ್ಟಿನ ಜಾಗದಲ್ಲಿ ನಿಲ್ಲಿಸಬೇಕು, ಹೇಗೆಲ್ಲ ನಿಲ್ಲಿಸಬೇಕು ಅಂತಕ್ಕಂಥ ಪ್ರೀ ಪ್ಲಾನ್ ಕೂಡ ನಡೀತಾ ಇದೆ. ಈಗ ಏನಿಲ್ಲ, ಒಂದಿಷ್ಟೆಲ್ಲ ಸಮಾಧಾನ ಆಗ್ತಾರೆ, ಯಾವುದೇ ತೊಂದರೆ ಇಲ್ಲಂಗೆ. ನಮ್ಗೆ ಈಗಾಗಲೇ ರಾಜಶೇಖರ್ ಪಾಟೀಲ್ ಹೇಳ್ತಾ ಇದ್ದಾರೆ, ನಮಗೆ ಈಶ್ವರ್ ಖಂಡ್ರೆ ಮತ್ತು ಇವರು ನಮ್ಮ ರಹೀಂ ಖಾನ್ ಬಗ್ಗೆ ಯಾವತ್ತೂ ಅಸಮಾಧಾನ ಇಲ್ಲ. ಹೌದು, ನಿಜ, ನಿಮ್ಗೆ ಯಾವುದು ಅನುಮಾನವೇ ಇಲ್ಲ. ಆದರೆ ಜನರಿಗೋಸ್ಕರ ಇವತ್ತು ನೀವು ನಿಂತ್ಕೊಂಡಿದ್ದೀರಲ್ಲ, ನಿಮ್ಮ ಬೆಂಬಲಿಗರಿಗೋಸ್ಕರ ನಿಂತ್ಕೊಂಡಿದ್ರಲ್ಲ, ಪಕ್ಷ ಉಳಿಬೇಕಂತ ನಿಂತ್ಕೊಂಡಿದ್ರಲ್ಲ ರಾಜಶೇಖರ್ ಪಾಟೀಲ್ ಅವರೇ, ನಿಜಕ್ಕೂ ಒಂದು ನಿಮಗೆ ಥ್ಯಾಂಕ್ಸ್ ಹೇಳ್ತೀವಿ. ಯಾಕಂದ್ರೆ ಕಾರ್ಯಕರ್ತರನ್ನ ಇವತ್ತು ಗುರುತಿಸುವಂತ ಕೆಲಸ ನಿಮ್ಮಿಂದ ಆಗ್ತಾ ಇದೆ. ಒಂದು ವೇಳೆ ನೀವು ಅಧಿಕಾರದಲ್ಲಿದ್ದಾಗ ನೀವು ಕೂಡ ಇದೇ ಕೆಲಸ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತು ಕೂಡ ಅನೇಕ ಜನ ಮಾತಾಡ್ತಾ ಇದ್ದಾರೆ. ಆದರೆ ಇವತ್ತು ನೀವು ಕಾಲ ಮಿಂಚೋದ ಮೇಲೆ ಈ ರೀತಿಯ ಸಂಧಾನ ಆಗ್ತಾ ಇದೆ ಅಂತ ಹೇಳ್ಕೊಂಡು ರಾಜ್ಯದ ಹೈಕಮಾಂಡ್ಗೆ ಮತ್ತು ಪಕ್ಷದ ರಾಷ್ಟ್ರೀಯ ಹೈಕಮಾಂಡ್ಗಳಿಗೆ ಮನವಿ ಪತ್ರ ಸಲ್ಲಿಸಿದ್ರು ಏನಾದರೂ ಆಗುತ್ತೇನಾ? ಏನೂ ಆಗೋದಿಲ್ಲ. ಒಂದಿಷ್ಟು ಅವ್ರನ್ನ ಕರೆದು ಮಾತಾಡಿಸಿ ನಿಮ್ಗೆ ಅವ್ರಿಗೆಲ್ಲ ಒಂದ್ ಕಡೆ ಕೂಡಿಸಿ, ಹಿಂಗೆಲ್ಲ ಮಾಡ್ಕೋಬೇಡ್ರಪ್ಪ, ಚೆನ್ನಾಗಿರಿ, ಪಕ್ಷಕ್ಕೆ ದುಡೀರಿ, ಪಕ್ಷಕ್ಕೆ ಅವ್ರು ಏನು ಹಳ್ಳಿ ಹೇಳ್ತಾರೋ, ಏನು ನಮ್ಮ ರಾಜಶೇಖರ್ ಪಾಟೀಲ್ ಹೇಳ್ತಾರೋ ಒಂದಿಷ್ಟು ಖಂಡ್ರೆ ಅವ್ರಿಗೆ ಕೊಟ್ಬಿಡ್ರಿ, ಕೆಲಸ ಮಾಡಲಿ, ಅಥವಾ ಕಾರ್ಯಕರ್ತನ ಹೆಚ್ಚಿನ ಅವರಿಗೆ ಜಿಲ್ಲಾ ಪಂಚಾಯತ್ TPL ಕೊಡಿ ಅಂತ ಹೇಳಿದ್ರೆ ಅಷ್ಟು ಮಾತ್ರ ಕೊಡ್ಬೋದು. ಆದರೆ ಅಧಿಕಾರ ಅಂತೂ ತಗೊಳ್ಳಿಕ್ಕಾಗೋದಿಲ್ಲ, ಕೆಲಸ ಅಂತೂ ಕಸ್ಕೊಳ್ಳಿಕ್ಕಾಗೋದಿಲ್ಲ. ಆದರೆ ಈ ರೀತಿ ಗೊಂದಲ ಮಾಡಿಕೊಂಡು ಇವತ್ತು ನೀವು ಬಿಜೆಪಿಯವರಿಗೆ ಆಹಾರವಾಗ್ತಾ ಇದ್ದೀರಿ. ಏನೋ ಒಂದಿಷ್ಟು ಗೊಂದಲವನ್ನು ಹೊರಗೆ ತೆಗೆದುಕೊಂಡು ಈಶ್ವರ್ ಖಂಡ್ರೆ ಅವರ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದೀರಿ. ಮಾಡ್ರಿ, ತೊಂದರೆ ಇಲ್ಲ, ಅವರಿಗೂ ತೊಂದರೆ ಇಲ್ಲ, ನಿಮಗೂ ತೊಂದರೆ ಇಲ್ಲ. ಆದರೆ ಬಿಜೆಪಿ ಪಕ್ಷದವರಿಗೆ ಒಂದಿಷ್ಟು ಆಹಾರಗಳನ್ನ ಕೊಡ್ತಾ ಇದ್ದೀರಿ. ಇದರಲ್ಲಿ ಇನ್ನೊಂದು ಅರ್ಥ ಆಗ್ತಾ ಇಲ್ಲ. ಪಾಪ ನಮ್ಮ ಕೇಂದ್ರದ ಮಾಜಿ ಸಚಿವರಾಗಿರ್ತಕ್ಕಂಥ ಭಗವಂತ ಖೂಬಾ ಅವರು ಏನ್ ಪಾಪ ಮಾಡಿದ್ರು ಗೊತ್ತಾಗ್ತಾ ಇಲ್ಲ. ಒಂದ್ ಕಡೆಯಿಂದ ಶೈಲೇಂದ್ರ ಬೆಲ್ದಾಳೆ, ಇನ್ನೊಂದು ಕಡೆಯಿಂದ ಪ್ರಭು ಚವ್ಹಾಣ್, ಇನ್ನೊಂದು ಕಡೆಯಿಂದ ನಮ್ಮ ಶರಣು ಸಲಗಾರ್, ಹೀಗೆಲ್ಲ ಒಬ್ಬರೊಬ್ಬರೆಲ್ಲ ಕೈ ಕೊಟ್ಟಾಗ ನಿಜಕ್ಕೂ ಮೋದಿ ಹವಾದಲ್ಲಿ ಗೆದ್ದು ಬರಬೇಕಾಗಿತ್ತು ಭಗವಂತ ಖೂಬಾ ಅಂತೇಳಿ ಅವರೆಲ್ಲ ಪ್ರಾರ್ಥನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಈ ತರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆಗುತ್ತೆ ಅಂತ ಯಾರಿಗೂ ಕೂಡ ಊಹಿಸ್ಕೊಳ್ಳೋಕೆ ಹೋಗಿಲ್ಲ. ಭಗವಂತ ಖೂಬಾಗಂತೂ ಇದು ತಿಳಿದೇ ಇಲ್ಲ. ಎಲ್ಲ ನಾನೇ ಗೆಲ್ತೇನೆ, ನಾನೇ ಗೆದ್ದು ಮತ್ತೆ ಕೇಂದ್ರದ ಮಂತ್ರಿ ಆಗ್ತೀನಿ ಅಂತಕ್ಕಂಥದ್ದು ಹೇಳಿಕೆ ಕೊಡೋ ಮೂಲಕ ಅವ್ರು ಒಂದಿಷ್ಟು ಜಂಬ ಕೊಚ್ಕೊಂಡು ಮಾತಾಡೋದ್ರಲ್ಲಿ ಸಾರ್ವಜನಿಕರಿಗೆ ಒಂದಿಷ್ಟು ತೊಂದರೆ ಆಯಿತು. ಹಾಗಾಗಿ ಈ ಒಂದರ ಪ್ರೀ ಪ್ಲಾನ್ಗಳು ಏನಿತ್ತಲ್ಲ, ಶೈಲೇಂದ್ರ ಬೆಲ್ದಾಳೆ ಅವರು ಒಂದಿಷ್ಟು ಲೋಕಸಭಾ ಚುನಾವಣೆಯಲ್ಲಿ ಒಂದಿಷ್ಟು ಸಪೋರ್ಟ್ ಆಗಿದ್ದು, ಮತ್ತೆ ಇಲ್ಲಿ ಪ್ರಭು ಚವ್ಹಾಣ್ ಅವ್ರ ಕಡೆ ಸಪೋರ್ಟ್ ಆಗಿದ್ದು, ಅಲ್ಲಿ ಸಲಗಾರ್ ಅವರೆಲ್ಲ ಆಗಿದ್ದು, ಇದೆಲ್ಲ ಕೂಡ ಒಂದಿಷ್ಟು ಭಗವಂತ ಖೂಬಾಗೆ ಮೈನಸ್ ಆಗಿದೆ. ಈ ಮೈನಸ್ ಆಗಿದೆಲ್ಲ ಇವಾಗ ರಾಜಶೇಖರ್ ಪಾಟೀಲ್ ಅವರು ಹೇಳಿದ ಮೇಲೆ ಭಗವಂತ ಖೂಬಾ ಒಂದಿಷ್ಟು ಬಹಳಷ್ಟು ರೀತಿಯಿಂದ ಕಳವಳ ಶುರುವಾಗಿದೆ. ನನ್ನವರು ನನಗೆ ಹೆಂಗಲ್ಲಪ್ಪ ಕುತ್ಕಿ ಇಸಾಕ್ಬಿಟ್ರು ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ಭಗವಂತ ಖೂಬಾ ಅವರು ವಿಚಾರ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಈ ಪಕ್ಷದ ಸಿದ್ಧಾಂತಗಳೆಲ್ಲ ಯಾವತ್ತೋ ಗಾಳಿಗೆ ತೂರಾಕಿದ್ದಾರೆ. ಯಾವ ಪಕ್ಷದಲ್ಲಿ ಏನು ಉಳ್ಕೊಂಡಿಲ್ಲ. ಪಕ್ಷದಲ್ಲಿ ಉಳಿಸ್ಕೋಬೇಕಾದ್ರೆ ಒಂದಿಷ್ಟು ಘನತೆ ಗೌರವ ಕಾಪಾಡ್ಕೊಳ್ಬೇಕು. ನಿಮ್ದೇ ನಿಜವಾದ ಒಂದು ವ್ಯಕ್ತಿತ್ವ ಕಣ್ಣಿಗೆ ಕಾಣಿಸ್ಬೇಕು ಸಾರ್ವಜನಿಕರಿಗೆ. ಹಾಗೆ ಉಳಿಸ್ಕೊಂಡಾಗ ಮಾತ್ರ ಒಂದಿಷ್ಟು ನಿಮಗೆ ಬೆಂಬಲ ಸಿಗುತ್ತೆ, ಒಂದಿಷ್ಟು ಜನ ಬೆಂಬಲವೂ ಸಿಗುತ್ತೆ. ನೀವು ಒಂದಿಷ್ಟು ಎಲ್ಲೋ ಒಂದು ಕಡೆ ಆಯಕಟ್ಟಿನ ಜಾಗದಲ್ಲಿ ನಿಂತ್ಕೊಂಡ್ರು ಕೂಡ ಗೆಲುವು ಸಾಧಿಸ್ಕೊಂಡು ಬರ್ಲಿಕ್ಕೆ ಒಂದಿಷ್ಟು ಈ ಬೆಂಬಲಿಗರು ಬೇಕಾಗುತ್ತೆ. ಆದರೆ ಆ ಕೆಲಸ ಕೂಡ ಖೂಬಾ ಮಾಡಲಿಲ್ಲ ಅಂತಕ್ಕಂಥ ಕೊರಗು ಬಿಜೆಪಿಯಲ್ಲಿ ಇತ್ತು. ಆದರೆ ಇವತ್ತು ರಾಜಶೇಖರ್ ಪಾಟೀಲ್ ಅವರು ಏನು ಹೇಳಿದ ಹೇಳಿಕೆಯನ್ನ ಬಹಿರಂಗಗೊಳ್ತಾ ಇದೆ.